ಕರ್ನಾಟಕದೊಳಗ ಅಳಗವಾಡಿ ಹನುಮಂತ ಮಾಸ್ತರ್ ಆಗಿ ಹೌದಪ್ಪ ಇಡೀ ಮಾಳಿಂಗರಾಯನ ಮಠ ಮನೆಯೊಳಗೆ ಜನಿಸಿದ್ರು ಕೂಡ ಅಮೋಘ ಸಿದ್ಧ ಮಾಳಿಂಗರಾಯ ಭೇದ ಭಾವೈಕ್ಯತೆ ಮಾಡದೆ ಎರಡೂ ಮಠ ಮನೆಯೊಳಗೆ ಅಗದಿ ಒಳ್ಳೆ ರೀತಿ ಉತ್ತಮ ಸಂಭಾಷಣೆ ಮಾಡ್ತಕ್ಕಂಥ ಯಾರ ಶಿಶು ಮಕ್ಕಳಿದ್ರೆ ಅಳಗವಾಡಿ ಹನುಮಂತ ಸರ್ ಕೂಡ ಕಲ್ಮೇಶ್ವರ ಸಂಘದ ಪರ ಕೋಟಿ ಕೋಟಿ ನಮಸ್ಕಾರ. ಹೌದಪ್ಪ ಹೌದಾ ನಮ್ಮನ್ನ ಹನುಮಂತ ಸರ್ ಬಾಳ ಬೆಳೆಸಿದ್ರಿ ಇಲ್ಲಿ ಬಾಳ ಹೊಗಳಿದ್ರಿಪ್ಪ ಸರ್. ನೀವು ಹೊಗಳದಷ್ಟು ಮನುಷ್ಯ ಅಷ್ಟು ದೊಡ್ಡವನ ಅಲ್ಲ. ಹೌದಪ್ಪ ಆಟ ದೊಡ್ಡವ ಅಂದ್ರೆ ನಾನೇ ಮತ್ ಹನುಮಂತ ಸರ್ ವಯಸ್ಸಲೆ ಅವ ದೊಡ್ಡವ ಅವಕ್ಕಿಂತ ಸಣ್ಣವ ಅಂದ್ರೆ ನಮ್ ಗೋಳ್ಯಾನೆ. ಹೌದು ಅವಾಗೇನು ಜಡಿ ಬಂದವನ ಜಡಿ ತೆಗಿದ ವಕೀಲ ಬರೋಣ ಮಾನ್ಯ ಡೇಟ್ ನೇಮಿಸಿದ ಕರೆ ನೀ ತಪ್ಪಿಸ್ಕೊಂಡಿಲ್ಲ ಅದನ್ನ ಮರೆತು ಬಿಡಿ ನೀ ಜಲಬದಾಗಿ. ಎಲ್ಲಪ್ಪ ಖರೆ ಬಹಳ ಒಳ್ಳೆ ಕಲಾವಿದರಾಗಿ ನಮ್ಮನ್ನ ಹೊಗಳಿದ್ರು. ಖರೆ ಅಷ್ಟು ದೊಡ್ಡವ್ರು ನಾವಲ್ಲ. ಹೇಳಿದ್ರು ಒಂದು ಮಾತ ಏನಂದ್ರಪ್ಪ ಸರ್ಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುದುಕರು ಹಿಡ್ಕೊಂಡು ಮುತ್ತಾಗಳು ಕೇಳಿದ್ರು ಯಾವ ಊರ ನಾನು ಅರಟಾಳ ಅಂದ್ರೆ ಕಲ್ಮೇಶನ ಊರ ತರ್ತ ಹೇಳಿ. ಹೌದು ಅದು ಮಾತ್ರ ಕರೆ ಅದ ಅದು ನಂದಲ್ಲ. ಅದು ಯಾರು ಪುಣ್ಯ ಎತ್ಕಂದ್ರ ಅರಟಾಳ ಊರು ಗುರು ಹಿರಿಯರ ಪುಣ್ಯ ಮಾಳಿಂಗರ ಪುಣ್ಯ ಸಮಾಜಕ್ಕೆ ಎತ್ಕಿದ್ರು. ನಾವು ಏನು ಮಾಡಿಲ್ಲ. ನಾವ್ ಏನು ಮಾಡಿವಂದ್ರೆ ಬರೇ ಕಲ್ಮೇಶನ್ ಹೆಸರು ಬಂದೈತಿ. ಅದ್ರ ಹಿಂದೆ 8 ಶಕ್ತಿಗಳದಾವ್. ಹೌದು ಅವೆಲ್ಲ ಹರ್ಕೊಂಡ್ಬಿಡ್ತಾವ್. 8 ಶಕ್ತಿ ಎಲ್ಲ ಹಿಂದೆ ಜಗತ್ತಾವ್. ನಾನು ಹೆಸರು ನಂದೈತಿ. ಕರೆ ನಮ್ಮ ಸಂಗಪ್ಪನ 8 ಗಳೆ ಹಾಕಲಿ ಬಂಟ ಜಗ್ಗೇ ಜಗ್ತಾನ ಜಗ್ಗೇ ಜಗ್ತಾನ. ಹೌದು ಅವನು ಜೋಡಿ ಜಗ್ಗ ಅವನು ಬಿರಿಯಾದ ಯಾವ್ರಿ ಹನುಮಂತ ಹೊನ ಮಾಡ ಅವನ್ ಚಲೋ ಅನ್ಬೇಕಾಗ್ಯದ. ಅದಕ್ಕೆ ನೋಟ್ ಹಾಕಿದ್ರು ರಮೇಶ್ ಪಂಚ. ಹೊನವಾಡ ಹನುಮಂತ ಬ್ಯಾರೆ ಊರ ಕಲಾವಿದ. ಅವನು ಕೂಡ ಮುಖ್ಯ ಗಾಯಕ. ಅರಟಾಳ ಊರ್ ಹೆಸರು ಬರ್ತೈತೆ ಅಂದ್ರೆ ನಾನು ಬರ್ತಗಳು. ಅವನು ಕೂಡ ಒಬ್ಬ ಕಲಾವಿದ. ಅವನಿಗೆ ಜೋರಾಗಿ ಚಪ್ಪಾಟ ಬಂದು ಇವ್ ಮಾಳು ಕೆಲಸಂಗದವ. ಅವ್ ಮೊದಲು ಬಾಬಾ ನಗರದವ. ಅವ್ರ ಅಪ್ಪ ಕಲಾವಿದ. ಮತ್ತ ಬೆಂಕಿ ಹೊಟ್ಟಿಲಿ ಮತ್ತ ಬೆಂಕಿನ ಹುಟ್ಟಿ. ಹೌದು ಕರೆ ಅವನು ಒಬ್ಬ ಕಲಾ ಬ್ಯಾರೆ ಊರವ. ನಮ್ಮ ಡಗ್ಗ ಬರಸ್ತಾನ್ರಲ್ಲ. ನೀವು ಅಬಕಾರಿ ಖಾತೆ ಮಿನಿಸ್ಟರ್ ರೀ. ಅದಕ್ಕೆ ಹಂತಾಬ ಯಾವ ಕೇಳಿದ್ರೆ ನಮ್ಮ ಚಿಕ್ಕೋಟದಿಂದ ಒಬ್ಬ ಕಲಾವಿದ. ಇಡೀ ಉತ್ತರ ಕರ್ನಾಟಕದೊಳಗೆ ಡಗ್ಗಾರಿ ಹರಿಬೇಕು ಒಂದು ಇಲ್ಲಕ್ಕೆ ತಾರ್ ತಪ್ಪಿಸ್ಬೇಕು. ಹಂತಾಬ ಕಲಾವಿದ ರಾಮತೀರ್ಥರು ನಮ್ಮ ಸಂತೋಷ. ನಾವು ಹೊರಟಾದವ್ರು 5 ಮಂದಿ. 5 ಮಂದಿಗೆ ಬೆನ್ನೆಲುಬು ಕಟ್ಟಿರ್ತಕ್ಕಂಥ ಎಲ್ಲ ಕಲೆ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರ. ಈ ಕಡೆ ಮುಂದೆ ಬರ್ಬೇಕ ಒಬ್ಬರಿಗೆ ಒಂದು ಗಾಯ ಆಗಿಲ್ಲ. ಆದ್ರ ಎಷ್ಟೋ ಮಂದಿ ಕಾರ್ಗಿಲ್ ಯುದ್ಧದ ಹುತಾತ್ಮರ ದಿನಾಚರಣೆ ಮಾಡ್ತಾರ. ಅಂತ ಶಕ್ತಿ ಈ ಅರಟಾಳ ಗ್ರಾಮದೊಳಗೈತಿ. BSF ಭೀಮ್ಗೆ ಯಾಕೆ ಸನ್ಮಾನ ಇವತ್ತು ಮಾಡಿದೆ ಅಂದ್ರೆ ನಿಮ್ಗೆ ಸೋಜಿಗಾಗ್ಬೋದು. ಇಡೀ ನಮ್ಮ ಬೆಳಗಾವಿ ಜಿಲ್ಲಾದಿಂದ ಈ ಒಂದು ಪರೇಡ್ ಜನವರಿ 26ಕ್ಕೆ ಪರೇಡ್ ನಡೀತೈತಿ ದಿಲ್ಲಿ ಒಳಗೆ. ಯಾರ್ಯಾರೇ ಭಾಗವಹಿಸ್ಯಾರಂದ್ರೆ ಅದು ನಮ್ಮ ಬೆಳಗಾವಿ ಜಿಲ್ಲಾದಿಂದ ನಮ್ಮ ಅರಟಾಳ ಗ್ರಾಮದ ಫಸ್ಟ್ ಒಂಟಿ ಮೇಲೆ ಪರೇಡ್ ಮಾಡಿದವಂದ್ರೆ BSF ನಮ್ಮ ಭೀಮಪ್ಪ ಹೊಲೆಯಪ್ಪ ಪೂಜಾರಿ ಅವರು. ಅದಕ್ಕೆ ಸನ್ಮಾನ ಇಟ್ಕೊಂಡೋದೆವು. ಅದಕ್ಕೆ ದಯವಿಟ್ಟು ಇಂತಲ್ಲಿ ಗುಡ್ಡದಾಗ ಯಾಕೆ ಗುರುತಿದ ಸೇರಿ ಅಂತ ಕೇಳ್ಬೋದು ನೀವು. ಇಲ್ಲಿ ಶಕ್ತಿನ ಹಂಗೈತಿ. ಅದಕ್ಕೆ ಬರುವಂತ ದಿನಮಾನದೊಳಗೆ ಇದೇ ರೀತಿ ನಮ್ಮ ಮಣ್ಣೊಳಗೆ ನಮ್ಮ ಅರಟಾಳ ಗ್ರಾಮದೊಳಗೆ ವೀರ ಸೈನಿಕರು ಹುಟ್ಟಿ ದೇಶ ಸೇವೆ ಮಾಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರನ್ನ ಕಾಯುವಂತ ಶಕ್ತಿ ಕೊಡ್ಲಿ ಅಂತೇಳಿ ಧನ್ಯವಾದ. ಒಂದು ಮಾತು ಕೇಳ್ತೀನಿ. ನೀ ಸುಮ್ಮನೆ ಮ್ಯಾಲದಾಗ ಬರ್ತೀಯನ ಪಂಚಾಯತ್ಗಾರಪ್ಪ ಈ ಸಲ ಬದ್ಲಾಸ್ತೇಳವ ಅದನ್ನ ಹೇಳಿಲ್ಲ ನಾವು. ಅದು ಬ್ಯಾರೇನ ನಿನ್ನ ಗೊತ್ತಾಗೈತಿ. ಎಲ್ಲಿ ಬಂದವಳೆ ಎಲ್ಲಾರ್ಗಿ ಎಲ್ಲಾ ಕಲಾ ಕೊಡಂಗಿಲ್ಲ. ಹೌದು ನಾನು ಜಗದೊಳಗೆ 100 ಮಂದಿನ ಕುಂಡಿಸ್ತೀನಿ, 100 ಮಂದಿನ ಅಳಿಸ್ತೀನಿ, 1000 ಮಂದಿ ನಗಿಸ್ತೀನಿ. ಕರೆ ನಾನು ಪಂಚಾಯತ್ ಒಳಗೆ ಕರ್ಕೋವಲ್ದ. ಪಂಚಾಯತ್ಗೂ ಕರ್ಕೊಳಂಗಿಲ್ಲ, ನಾವನ್ನ ಪಂಚಾಯತ್ರಾಗೂ ಕರ್ಕೊಳಂಗಿಲ್ಲ. ಎಲ್ಲ ಬಲ್ಲವರು ಇಲ್ಲ, ಬಲ್ಲವರು ಬಾಳ ಇಲ್ಲ, ಬಲ್ಲವರು ಇದ್ದು ಬಲ್ಲವಿಲ್ಲ, ಎಲ್ಲರಿಲ್ಲ. ಸಾಹಿತ್ಯವಿಲ್ಲ ಸರ್ವಜ್ಞೆ ಸೊನಿಯಾಳ ಹನುಮಂತಗೌಡರು ಸ್ಮರಿಸಬೇಕು. ಇಡೀ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಅವನ ಮಾತು ಕೇಳಿದ್ರೆ ಎಲ್ಲಾರು ಅಳತಿದ್ರು ಮುತ್ತಪ್ಪನ.
ಕರೆ ಒಂದ್ ದಿವ್ಸ ರಾಜಕೀಯ ಸನೇಕ ಬರಗುಲ್ಲ ಸೋನ್ಯಾಳ ಹನುಮಂತ ಗೌಡ್ರು. ಹೌದಪ್ಪ ಹೌದು. ಒಬ್ಬೊಬ್ರಿಗೆ ಮಲ್ಲಪ್ಪನ ಒಂದು ಹೊಲತಿರ್ತೈತಿ. ಹೌದು. ನನಗೆ ಏನು ಹೊಲ್ತೈತಿ ಅಂತ ಕೇಳಿದ್ರೆ ಒಂದ್ ಹಾಡ ಬರಿ ಅಂದ್ರೆ 100 ಹಾಡ ಬರುತ್ತೇನೆ. ಹೌದು. ಎಲ್ಲರೂ ಒಂದು ಪದ ಹಾಡ ಅಂದ್ರೆ ಬತ್ ಬಿರಿ. ಹೌದು. ಆಯ್ನ ಮಕ್ಕಳಾಗ ನೋಡುದು ಚಿಕ್ಕಿ ಚಿಕ್ಕಿ ಯಾರು ತಗೋತಾರೋ ಏರ್ನಾಗ ಬಿಡ್ತಾರೋ ಹಂಗಾಕಂತೋ. ಇಲ್ಲಿ ಬಂದವಳೆ ಈ ನಾಗಪ್ಪನ ಜಾತ್ರಾ ಸಂಘವಾಗಿ ಇಡೀ ಎಲ್ಲಾ ಊರವರು ಕೂಡಿಕೊಂಡು ಮಾಡುವ ಜಾತ್ರೆನೇ ಬೇರೆ. ಹೌದಪ್ಪ. ವೈಯಕ್ತಿಕವಾಗಿ ನಮ್ಮ ಕಲ್ಲಾಪಕನ ಮಕ್ಕಳು ಎಲ್ಲಾ ಸೋದರು ಕೂಡಿಕೊಂಡು ಮಧ್ಯಾಹ್ನ ಒಂದು ಏನಪ್ಪಾ ಅಂದ್ರೆ ಜಾತ್ರೆಯನ್ನ 40-50 ವರ್ಷ ನನಗೆ ವಯಸ್ಸ. ಹೌದು. ನಮ್ ಬಿದ್ದರ್ಗೆ ಕಲ್ಲು ಅವನಕ್ಕಿಂತ ಮೊದಲು ಕುಟ್ಟ ಮಾಳಪ್ಪನ ಬಂದು ಹಾಡಿದ್ದು ನನಗ್ ಗೊತ್ತೈತಿ ಬಂಧುಗಳೇ. ಹೌದಪ್ಪ. ಮೊದಲು ಮಳ್ಯಾಗ ಹಾಕಿದ್ದು ಜಾತ್ರೆ ಹೌದ್ರಿ ಮಲ್ಲಪ್ಪನ. ಹೌದು. ಕೆಟ್ಟ ಮಳ್ಯಾಗ ಒಂದು ತೊಟ್ಟ್ಯಾಗ ಬೆಳ್ತಾನ ನಾವು ಹೊತ್ಕೊಂಡು ಹಾರಿಕೆ ಮಾಡಿ ಅಂತ ಜಾತ್ರೆಯನ್ನು ನಾವು 40 ವರ್ಷಕೊಂಡು ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿರಿಯಕರು ಬಂದ ತುಂಬಾ ಧನ್ಯವಾದ. ಹೌದಪ್ಪ. ಹೌದಾ. ಎಲ್ಲಾದ್ರು ಸಂಕಪ್ಪ ಬಾಳ ಮಾತಾಡ್ತಿದ್ಲ. ಅವ ಇಡೋದಾಗಿರ್ತಾನಂದ್ರೆ ಈಗ ವಾದ ಹೇಳ್ತಿ ನಾವು ಹಾಕ್ಲಕ್ಕ. ಕರೆ ವಿದ್ವಾಂಸ ಕವಿಯಪಾಠ ಗಾಯಕ ಪುರ ಸಭಾ ಸಪ್ತಾಂಗ ಲಕ್ಷಣಮ್ಮ. ಹೌದು. ಇಲ್ಲಿ 3 ಜನ ಇಂತ ಗುಡದಾಗ ಹಾಡ ಕೇಳಕ ಯಾಕೆ ಬಂದಾರಂದ್ರ ಕಲ್ಮೇಶ್ ಮಾಸ್ತರ್ ಹಾಡ ದಿವಸ ಯೂಟ್ಯೂಬ್ದಾಗ ನೋಡ್ತಾರೆ. ಹೌದು. ಹೊರಗ ಇಟ್ಟು ನಗಸ್ತಾನೆ. ಊರಾಗಿದ್ದು ಮಂದಿನ ಒಂದ್ ಇಡಂಗಿಲ್ಲ. ಗೂಳೆ ಮುತ್ತಪ್ಪ ಕೂಡಿ ಇವತ್ತು ಏನೇನು ಕಲಾ ಐತಿ ಏನಂತಂದ್ರೆ ಬಹಳ ಬಿತ್ತರಿಸಿ ತೋರಿಸ್ತಾ ತಕೊಂಡು ನಮ್ಮ ಮುಂದೆ ಎಲ್ಲಾರು ಬಂದು ಕೂತಿರಿ ಬಂಧುಗಳೇ. ನಮ್ಮ ಸಂಬಂಧ ಬಂದಿಲ್ರಿ ಸರ್. ಹಾ, ಈ ಯಾವ ಬೀಸಿ ಅಂತ ಯಾರು ಇವ್ರು? ಬೀಸಿ ಅಂತ ಅವ್ರ ಸಂಬಂಧ ಬಂದಾರ್ರಿ. ಕಬ್ಬುರು ಶಾಂತ. ಕಬ್ಬುರು ಶಾಂತ ನೋಡಕ್ ನಮ್ಮ ರಮೇಶ್ ಪಂಚ್ ಪದೇ ಪದೇ ಹೇಳ್ತಾನ ಮಿಲಿಟರಿ ಅವ್ರ ಬಗ್ಗೆ. ಹೌದು ಹೇಳ್ಯಾರ. ನನಗೂ ಮಿಲಿಟರಿ ಅವ್ರು ಬಹಳ ಅಭಿಮಾನ. ಎಲ್ಲಿ ಬೇಕಾದ್ರೆ ಹೋಗ್ಲಿ ಮಿಲಿಟರಿ ಅವ್ರು ನೋಡಿ ಅಂದ್ರೆ ಹೌದು. ನನಗೊಂದು ಮಾತೇನು ಎಪ್ಪಕತ್ತೆ ಮುತ್ತಪ್ಪನ. ಹೆಂಗ್ರಿಪ್ಪ? ಅರಟಾಳ ಊರಾಗ ಇಲ್ಲೇನು ಬಂದಿರ್ಲೇವ ನಮ್ಮ ಹೋಗೋಡ್ರ. ನಿಮಗೆ ಎಲ್ಲರೂ ಹೆಣ್ಣು ಹುಟ್ಟಿದು ಅಂದ್ರೆ ಯಾವ ಪೇಸಾಗಿ ಕೊಡ್ಬ್ಯಾಡ್ರಿ. ಹೆಣ್ಣು ಮಕ್ಕಳನ್ನ PS ಆಗಿ ಕೊಡ್ಬ್ಯಾಡ್ರಿ. ಕನ್ನಡ ಶಾಲೆ ಮಾಸ್ತರ್ ಕೊಡ್ಬ್ಯಾಡ್ರಿ. DC ಕೊಡ್ಬ್ಯಾಡ್ರಿ. SC ಕೊಡ್ಬ್ಯಾಡ್ರಿ. ಹೌದು. ಕಂಡಕ್ಟರ್ ಕೊಡ್ರಿ. ಯಾರು ಕೊಡ್ಬೇಕಂತೀರಿ ನೀವು? ಮೊದಲೇ ಮಗಳನ್ನ ಯಾರಿಗೆ ಕೊಡ್ಬೇಕಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂತ ಸೈನಿಕರಿಗೆ ಕೊಡ್ಬೇಕಂತ ಹರಟಾಳ ಕಲ್ಮೇಶ್ವರಿಗೆ. ಹೌದಪ್ಪ. ಹೌದು. ಇನ್ನೊಂದು ಮಗಳನ್ನ ಯಾರು ಕೊಡ್ಬೇಕು? ಮೊದಲನೇ ಮಗಳಿಗೆ ಭಾರತ ದೇಶದ ಬಾಂಡ್ರಿಕಾರು ಅಂತ ಯೋಧ ಕುಡಿಬೇಕು. ಹೌದು. ಎರಡನೇ ಮಗಳನ್ನು ಗೊತ್ತಿ ತೆಗಿ ನೀರು ತೆಗಿ ರೈತ ಕುಡಿಬೇಕಂತ ಹೇಳಿ ಹರಟಾಳ ಹೌದು. 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 ಮತ್ತಿಟ್ಟು ಎಲ್ಲ ಹೇಳ್ತೀರಿ ಕರೆ. ನೀವ್ ಯಾರ್ಯಾರು ಕೊಟ್ರಿ ಮಕ್ಕಳನ್ನ? ಹೆಂಗ್ ನೋಡ್ರ? ನಾನು ರೈತ ಕುಡಿಬೇಕಂತೀನಿ. ಪಂಚ್ ಹೋಗಿ ಆ ಬೆಟ್ಟಿಗಾರ ಮನೆಗೆ ಕೊಟ್ಟ. ಅಲ್ಲೇ ತಪ್ಪಿರಿ ನೋಡು. ಹೌದು. ಅದಕ್ಕೆ ಬಂಧುಗಳು ಇಲ್ಲಿ ಮುತ್ತಪ್ಪನ ಯಾರ್ಯಾರು ಭೋಗದಾಗ ಇಟ್ಟಲನ. ಹೌದು. ಇರ್ತದ ಅದೇ ಅಕ್ಕದ. ಆಕೆ ತಪ್ಪತೇನ್ರಿ? ತಪ್ಪುದಿಲ್ಲ. ನೀ ಮಾಡಿದೆ ನೀನೇ ಉಣ್ಣು ಹೇಳ ಬ್ಯಾಡ ಯಾರಿಗೆ. ಉಂಡು ಉಳಿದ ಅಗಲ ತಮ್ಮ ತಗದಿಡೋ ಯಾರಿಗೆ. ಹೌದಪ್ಪ. ಬಂತೊಂದು ಮಾತಂದ ಯಾವ್ರವ್ರ ಹಿರೇಕೃತ ಬೀಗರು ಬಂದಿರುತ್ತ ಗುಡದಾಗ ನಿಂದ್ರಾನ ಹೆಣ್ಣು ಕೊಡ್ಲಿಲ್ಲ. ಹೆಣ್ಣು ಕುಳ್ಳಂದ್ರತ್ತ. ಒಳಗ ಹೋಗಿ ನಿಟ್ಲ ನೋಡಿಲ್ಲ ಅವ್ರ. ಹೌದು. ಬರೇ ಜುಟ್ಲಾ ನೋಡ್ಯಾರ. ಈ ಕಡೆ ನಿಟ್ಲ ನೋಡಿಲ್ಲ. ಜುಟ್ಲಾ ನೋಡಿ ಹೊಳ್ಳಿ ಹೋಗ್ಯಾರ. ಕರಿ ಹೊಳ್ಳಿ ಹೋಗಿ ಮಾತಂದ್ರತ್ತ. ಬಂದು 2 ತೊಲೆ ಹಾಕಿ ಬಂಗಾರಕ್ಕೆ ಕೊಟ್ಟಾರತ್ತಂದ್ರೆ ಇಲ್ಲಿ ಶಕ್ತಿ ಹಂಗೈತಿ ಬಂಧುಗಳೇ. ಹೌದು. ಇನ್ನ ಯೂಟ್ಯೂಬ್ದಾಗ ಹೋಗೈತಿ ಹಿರುಕುರು ಅಂತಂದ್ರ ಒಟ್ಟ ಅಂದ್ ಬ್ಯಾಡ್ರಿ. ಹೌದು. ಇನ್ನು ಬರೇ ಬಂದ್ರಂದ್ರ ಭಿಕ್ಷೆ. ಹೌದು. ಅದಕ್ಕ ಮುತ್ತಪ್ಪನ ಹೇಳ್ರಪ್ಪ ಹೇಳ್ರಿ. ಸಂತ ತುಕಾರಾಮ್ ಮಾರಾದ್ರು ಒಂದು ಮಾತು ಹೇಳ್ಯಾರ. ಏನ್ ಹೇಳಿದ್ರು? ಸಂಸಾರಿ ಜೆ ದುಃಖಾಚಿ ಡೋಂಗರ್ ಹೈ. ಹೀಗಂದ್ರೆ ಏನ್ರಪ್ಪ ಕನ್ನಡದಾಗ ಹೇಳ್ರಿ. ಈ ಸಂಸಾರ ಅನ್ನೋದು ಎಲ್ಲ ಏನೈತೆ ಅಂತಂದ್ರ ದುಃಖದ ಗುಡ್ಡ ಐತೆ ಅಂತ ಹೇಳನವ. ಇದು ಹೆಂಗ? ಹೆಣ್ರು ಮಕ್ಕಳು ಹೊಲ ಮನಿ ಎತ್ತ ಎಮ್ಮಿ ಕರ ನನ್ನ ಗಂಡಸು ಮಕ್ಕಳು ಎಲ್ಲ ಏನ್ ತಿಳ್ಕೊಂಡಿವಿ ನಮ್ಮ ಸಂಸಾರತ್ತು ನಾವು ತಿಳ್ಕೊಂಡಿವಿ. ಹೆಂಗ್ರಿಪ್ಪ ಅದು? ಹೊಲ ನಿಮ್ದೈತೇನು? ಹೊಲ ನಮ್ದದ. ಮತ್ತ ಬಿರಾಡ್ಯಾಗ ತುಂಬಿ ಪಂಚಾಯತ್ಯಾಗ ಗೋರ್ಮೆಂಟ್ ಐತೆ ಅನ್ಕೊಳ್ಳೆ. ನೀ ಯಾಕೆ ಹಿಂಗ್ ಮಾಡತ್ತದಿ? ಹೊಲಾನು ನಿಂದ ಅಲ್ಲ. ಯಾಕ್ರಿ? ಮನಿ ನಿಂದೇನು? ಮನಿ ನಮ್ಮದೇ ಅದ. ಮನಿ ನಿಂದಿದ್ರೆ ಗರ್ಪಟ್ಟಿ ತುಂಬ್ತಿಲ್ಲ. ಅದಕ್ಕೂ ತುಂಬದ. ಅಲ್ಲಿ ಕೇಳಿ ಎಲ್ಲಿ ಹೋದ ಮಾದೇವ್. ಅದು ನಿಂದಲ್ಲ. ಹೌದ? ಹೌದ. ಹೊಲ ನಿಂದೈತೆ ತಿಳ್ಕೊಂಡಿ ಮುತ್ತಪ್ಪನ. ಹೊಲಾರೇ ನಿಂದ ಬಿಟ್ಟು ಹೋಗ್ತೈತಿ. ಹೌದ. ಹೌದು. ನೀ ಹೊಲ ಬಿಟ್ಟು ಹೊಕ್ಕಿ. ಅದು ಸುಳ್ಳೆ. ಅದು ದುಃಖ ಕಾರಣ ಐತೆ. ಹೆಣ್ತಿ ನಿನ್ನಕ್ಕೇನು? ಇದು ಮಾತ್ರ ಪಂಚಿನ ಹೆಣ್ ತಿನ್ನಕ್ಕೆ ಗೌಡ. ಗುಳ್ಯಾನ್ ಕೇಳು.
ಆ ಗುಳ್ಯಾಗ ನಾನು ಸಿಟಿ ಬರ್ತಾನಪ್ಪ ಅವ. ಹೆಂಡತಿ ನಿಮ್ಮಕ್ಕಿ ಫಿಕ್ಸನೆ ಹೌದು ಏನ ಫಿಕ್ಸ್ ಅಲ್ಲ ಮತ್ತ ಹೆಂಡತಿ ನಿಮ್ಮಕ್ಕಿ ಹಾ ಕರಿ ಮುತ್ತಪ್ಪಣ್ಣ ಹೆಂಡತಿ ನಿಮ್ಮಕ್ಕಿದಂದ್ರೆ ನೇರ ಮುಂದೆ ಹೊಕ್ಕಿ ಹೆಂಡತಿಯರೇ ಮೊದಲು ಹೊಕ್ಕಾಳ ಹೌದಪ್ಪ ಹೌದು ಅಲ್ಲಿ ದುಃಖಕ್ಕೆ ಕಾರಣ ಐತಿ ಹೌದ ಹೌದ ಮಕ್ಕಳು ನಮ್ಮವ್ರೇನು ಅದ ನೀವೇ ಹೇಳ್ರಿ ಈಗ ಮಕ್ಕಳು ನಮ್ಮವ್ರಲ್ಲ ಅದು ಹೆಂಗ ಮಕ್ಕಳರ ಮುಂದ್ ಹೊಕ್ಕಾರೋ ಇದಕ್ಕೆ ನಾವರ ಮುಂದ್ ಹೊಕ್ಕಿವ್ ಹೌದು ಅದು ದುಃಖ ಕಾರಣ ಅದ ಬಂಗಾರ ಫಿಕ್ಷನು ಬಂಗಾರ ನಮ್ದೇ ಇರ್ತದ ಈ 2 ಲಕ್ಷ ರೂಪಾಯಿ ತೊಲೆ ಆಗ್ಯದ ನಾವು ಬಂಗಾರ ತಂದು ಮನ್ಯಾಗ ಇಟ್ಟಂದ್ರ ಮಗನ ಹಾಡಿಕೆಗೆ ಹೋದಾಗ ಬೆಳ್ತಾರ ನಿದ್ದೆ ಹತ್ತಂಗಿಲ್ಲ ಹೌದು ಅಲ್ಲಿ ಇಟ್ಟು ಬಾನಿ ಯಾರು ತುಡುಗರು ಬರ್ತಾರೋ ಯಾನ ಅದು ಅದು ದುಃಖ ಎದರಾಗರಿ ಸುಖ ಐತೈತ್ರಿ ಎಲ್ಲಿ ಸುಖ ಐತಿ ಅಂತ ಕೇಳಿದ್ರ ಸತ್ಯ ಸಂಘದಾಗ ನೀ ಎಲ್ಲಿ ಮಟ್ಟ ಇರ್ತಿಲ್ಲ ಹೌದು 6 ಗಂಟೆ ಮಟ್ಟ ಕೇಳು ಅಲ್ಲಿ ಮಟ್ಟ ಸುಖ ಇರ್ತೈತಿ ಹೌದು 2 ಗಂಟೆ ಮಟ್ಟ ಕೇಳು ಇಲ್ಲಿ ಮಟ್ಟ ಇರ್ತೈತಿ ಹೌದು. ಸತ್ಯ ಸಂಘದ ಸೇವಾ ಮಾಡಾಕ ಮನಿ ಮುಂದ ಒಂದು ಆಡ ಬೇರೆ ಕಟ್ಟಿ ಬಂದೀನಿ ಕೇಳಕ್ ಬಂದಿಲ್ಲಿ ಫೋನ್ ಬೇರೆ ಹೊರಗಿತ್ತು ಹೌದು ಅದನ್ನ ನೆನಪು ಮಾಡ್ಕೋತ ಹಾಡ ಕೇಳ್ರೆ ತ್ವಾಳ ಬಂದ್ ಹೋತಾವ ಐತೆ ಪಕ್ಕ ಭಕ್ತಿ ಇಟ್ಟು ಬರ್ಬೇಕಂತ ಭಕ್ತಿ ಇಟ್ಟು ನಾವು ನಾಗಪ್ಪ ಮುತ್ತಾಗ ದುಡ್ಕೊಂಡಿದ್ ಖರೆ ಆದ್ರೆ ಹೌದು ನಮ್ಮನ್ನ ನಾಗಪ್ಪ ಮುತ್ತೆ ಬಗಲಾಗಿತ್ತು ತೋಪಂದು ಮಾತ್ರ ಸಭಾದಾಗ ತೆಗಿತೀವಿ ಸಭಾ ಹೌದು 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 ಏನ್ ಬೇಕು ಮೊದಲ ಏನ್ ಬೇಕ್ರಿಪ್ಪ ಮೊದಲ ನಾವು ಎಲ್ಲಿ ದುಡಿತೀವಲ್ಲ ಅಲ್ಲಿ ನಮಗೆ ಏನ್ ಸಿಗತೈತಿ ಅಂದ್ರೆ ಫಲ ಸಿಗತೈತಿ ಹೌದು ಪಂತ್ರ ಹೌದು ನೀವು ಹೆಂಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ದಾಗ ನಿಂತು 4 ಮಂದಿಗೆ ಒಳ್ಳೇದ್ ಮಾಡ್ತೀರಿ ನಿಮಗೆ ಊರು ಒಳ್ಳೇದ್ ಮಾಡ್ತೈತಿ ಹೌದಪ್ಪ ಹೌದಾ ನಾವು 4 ಮಂದಿ ಕಲಾವಂತರನ್ನ ಇಂತ ಹೆಣ್ಣು ಮಕ್ಕಳನ್ನ ಮಗಳ ತಿಳಿ ಜಗತ್ತಿನಾಗ ಎತ್ತಿ ಬೆಳೆಸ್ತೀವಂದ್ರ ನಮ್ಮನ್ನ ಬೆಳೆಸುವಂತ ಭಗವಂತ ಮ್ಯಾಗ ಒಬ್ಬದಾನೆ ಹೌದಪ್ಪ ಹೌದು ಮತ್ ನಮ್ಮ ಊರಿಗೆ ಕರೆಸಿ ಯಾಕಡೆ ಮಾತಾಡ್ದೀವಂದ್ರ ಹೌದು ಹಂಗವಾ ಹಿಂಗವಾ ದೊಡ್ಡ ದೊಡ್ಡ ಮಾತೇಳಿ ದೊಡ್ಡ ಕಾರ್ಬಾರ್ ಮಾಡ್ರಿ ಅಂದ್ರ ಇಲ್ಲೇ ಕುಂಡ್ರಬೇಕಲ್ಲ ಹೌದ ಹೌದ ಅದಕ್ಕೆ ಬಹಳ ಒಳ್ಳೆ ಕಲಾವಿದೆ ಸಣ್ಣಕ್ಕಿದ್ರು ಕೂಡ ಹೌದು ಬಹಳ ಚಿನ್ನದಂಗ ಹಾಡಿ ನಿಮ್ಗ ಹಂಗ ಕಾಣ್ರಿ ವಯಸ್ಸು ಬಾಳ ಆಗ್ಯಾವ ಮಗನ ಈಗ 16-15 ವರ್ಷದ ಮಗಳದಾಳ ಹೆಂಗ್ರಿ ಹೌದ್ರಿ ಸರ್ ಆಕಿ ಕೋಟ್ ಹಾಕ್ಯಾಳ ಅಂತ ಹೇಳಿ ನಿಮ್ಗೆ ಹಂಗ ಕಾಣಕತ್ತೈತಿ ಹೌದ್ ಹಾಡಿಗೆ ಕಲಿಕತ್ತ ಮೊದಲ ಒಂದು ತಗದೈತಿ ಈಗ ಮ್ಯಾಳಗಳದ ಏನ್ರಿ ಮೊದಲ ಜಾಕೆಟ್ ತಗಡಿನ ಹೊಂಟೋಳ ಅದ್ ಚಲೋ ದನಿ ಇತ್ತು ತಾಂದ್ರೆ ಡಿಪ್ಪಕ ಟಿಪ್ಪನಾಗ ಚಾಲು ಆತೆ ಅದಕ್ಕೆ ಇಲ್ಲಿ ಬಂಧುಗಳೇ ಬಹಳ ಈ ಮೇಳ ಹಂಗಿಲ್ರಿ ಸರ್ ಅದಕ್ಕ ಪಂಚರ ಒಂದು ನೇಮ ಮಾಡ್ಯಾರ ನಮ್ಮಲ್ಲಿ ಹೌದ್ ಯಾವ ಊರಾಗ ಬಂದ್ರು ಕೂಡ ಒಂದು ಜನಪದ ಹಾಡಂಗಿಲ್ಲ ಹೌದ್ ಅಸಲಿ ಜನಪದ ಹಾಡಂಗಿಲ್ಲ ಕುರುಕುರಿ ಹಾಕೊಳಂಗಿಲ್ಲ ಚಿನ್ನಮುರಿ ಹಾರಿಸ್ಕೊಳಂಗಿಲ್ಲ ಗುಲಾಲ್ ಹಚ್ಕೊಳಂಗಿಲ್ಲ ಹೌದ್ ಒಂದು ಸತ್ಯ ಸಿದ್ಧರಿಗೆ ನಿಂದೇದ ಮಾತನಾಡಂಗಿಲ್ಲ ತಿಳ್ಕೊಂಡು ಹಿಂಗ 4-5 ನಿಯಮಗಳು ಹಾಕ್ಯಾರ ಬಂಧುಗಳೇ ಹೌದ್ ಆ ನಿಯಮಕ್ಕೆ ನಾವು ನೀವು ಎಲ್ಲ ಬದ್ಧರಾಗಬೇಕಂತ ಹೇಳಿ ಹರಟಾಳ ಕಲ್ಮೇಶದ ವಿನಂತಿ ಹೌದ್ ಅದಕ್ಕೆ ಇಲ್ಲಿ ಮಟ್ಟ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಎಲ್ಲ ಹಿರಿಯ ನಮಸ್ಕರಿಸಿ ಹೌದ್ ಒಂದು ಸಣ್ಣ ಚಾಲ ಹಾಡಿ ಹೌದ್ ನಮಗೆ ಒಳ್ಳೆ ಕಲಾವಿದರು ಮಾತಿನ ಮುತ್ತಾಗಿರ್ತಕ್ಕಂತ ಅಳಗವಾಡಿ ಹನುಮಂತ ಸರ್ ಹೋಗತಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಪಂಚ ಯಾವ್ದ್ರ ಹೇಳ್ರಿ ನೀವು ಎಲ್ಲಾರು ಕೂಡ ಇಡ್ರಿ ಅಂದ್ರ ಒಂದು ವಿಷಯ ಇಡನು ಇಲ್ಲ ನಿಮಗೆ ಏನು ಭಗವಂತ ಬುದ್ಧಿ ಕೊಡ್ತಾನೆ ಬಿಟ್ಟು ವಿಷಯದಾಗ ಮಾತಾಡತ್ತಂದ್ರ ಮಾತಾಡ್ಕೊತ ಹೋಗಿಬಿಡು ಇಲ್ಲಿ ಒಳ್ಳೆ ಒಳ್ಳೆ ಮಾತನ್ನ ಹೇಳಿ ತಗೊಂಡು ಹೇಳ್ಯಾರ ಅದಕ್ಕೆ ಒಂದು ಸಣ್ಣ ಚಾಲ ಹಾಡಿ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಇನ್ನ ಯಾಕಂದ್ರ 1 ಗಂಟೆ ತನ ಮಂದಿ ಅಷ್ಟೇ ಅದು ಹೇಳಿಕೆ ಮಾಡೋಟಿಗೆ ಟೈಮ್ ಆಗತ್ತೆ ಒಳ್ಳೆ ಒಂದು ರಸಮಂಜರಿ ಕಾರ್ಯಕ್ರಮ ನೀಡ್ರಿ ಅದ್ರಾಗ ಒಂದ್ ಸ್ವಲ್ಪ ಹಾಸ್ಯ ಎಲ್ಲ ಕುಡ್ಸ್ಕೊಂಡ ಮಿಕ್ಸ್ ಮಾಡಿಕ್ಸಿಂದ ಯಾಕಂದ್ರ ನೀವ ಗುರುಗಳು ಇರ್ಲಕ್ಕಾಗಿ ನಾವ್ ಯಾರು ಕಲಿದು ಕೊಳಮಿಲ್ಲ ಇಲ್ಲಿ ಯಾರು ಹೇಳಿಕೆನು ಕೊಳಮಿಲ್ಲ ನಮಗ ಯಾರ ಸಿದ್ಧರ ಸಿದ್ಧಾಟಿಗೆ ಎಲ್ಲಾ ನಿಮ್ಮ ಹಂತಕ್ಕೆ ಅದಾವು ನಮಗೆಲ್ಲಾ ಭಕ್ತಿ ಭಂಡಾರ ನಿಮ್ಮ ಹಂತಕ್ಕೆ ಐತಿ ಅದಕ್ಕೆ ದಯವಿಟ್ಟು ಎಲ್ಲಾರ್ಗಿ ಹೆಣ್ಮಕ್ಳ ಮೇಲೆ ಪದ ಇರ್ಬೋದು ಒಂದ ಭಕ್ತಿ ಗೀತೆ ಅಂದ್ರೆ ಕನಕದಾಸ್ ಇರ್ಬೋದು ಸಂಗೋಡ ಅಂದಿರ್ಬೋದು ಒಂದ ವೀರನಿ ಕಿತ್ತೂರು ಚಾನಮ್ ಇರ್ಬೋದು ಎಲ್ಲಾ ಪದಗಳನ್ನ ಅಂದ್ರ ರಸಮಂಜರಿ ಕಾರ್ಯಕ್ರಮ ನೀಡಿ ಎಲ್ಲರಿಗೂ ಖುಷಿ ಪಡ್ಬೇಕಂತ ಹೇಳಿ ವಿನಂತಿ. ರಮೇಶ್ ಪಂತ್ ಹೇಳಿದಂಗ ನಮ್ಮ ರಾಯಬಾಗದ ಹುಲಿ ಅಂದ್ರ ಬ್ಯಾಕೋಡ್ ಗೌಡ್ರು ಹೌದ್ ಈಗ ಯೂಟ್ಯೂಬ್ ಹುಲಿ ಅಂದ್ರ ನಮ್ಮ ಅಜಯ್ ಕುಮಾರ್ ಹೌದ್ ನೋಡ ಎಷ್ಟು ದೊಡ್ಡವ ನೀವು ಇವ್ಯಾಗ ಏನಾಕ್ಯಾನ ಖರೆ ಒಂದು ಮಾತು ಹೇಳಿದ ಸರ್ ಏನಂದ್ರಿಪ್ಪ ನಿಮ್ಮ ಹಾಡ ನಾ ಬಾಳ ಕಡೆ ಬಂದೀನಿ ನಮ್ಮ ಯೂಟ್ಯೂಬ್ ಚಲೋ ಓಡಕತ್ತಿದ್ ಸರ್ ಅದಕ್ಕೆ ಒಂದು ಒಳ್ಳೆ ಸಂಗೊಳ್ಳಿ ರಾಯನ ಹಾಡ ಅಂತಕೊಂಡು ಹೇಳ್ಯಾರ ಮೆಟ್ಟಿ ತುಳಿದ ರಾಯನ ಹುಟ್ಟಿ ಬಂದ ಬಾರ ತಾಂಬೆ ಮಡಿಲು ಮಣ್ಣ ಅನ್ನಂತ ಒಂದು ಹೊಸ ಚಾಲ ಬರೆದಿವಿ ಆ ಸಂಗೊಳ್ಳಿ ರಾಯನ ನಿಮ್ಯಾಗ ಹಾಡಂತಗೂ ಅಜಯ್ ಹೇಳ್ಯಾನ ಅದಕ್ಕೆ ಒಂದು ಸಂಗೊಳ್ಳಿ ರಾಯ ನಿಮಗೆ ಚಾಲ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗಿದ ಸದ್ಗುರು ಶಾಂತದ್ರ ಕಾಪಾಡಬೇಕಾಗಿ ನಮ್ಮ